ಬಹಳ ದಿನ ಆದ ನಂತರ ನಾವು ವ್ಲಾಗ್ ಮಾಡ್ತಿದೀವಿ. ಎಲ್ಲರಿಗೆ ಶುಭೋದಯ. ನಾನು ನಿಮ್ಮ ಜಿಮ್ ರಾಟ್. ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ನಾವು ಬ್ರೇಕ್ಫಾಸ್ಟ್ ಮೀಲ್ ನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಆದ ನಂತರ ಸೀದಾ ಹೊರಗಡೆ ಹೋಗಿ ಇವತ್ತು ನಾವು ರೀಲ್ ಶೂಟ್ ಮಾಡ್ತಾ ಇದ್ವಿ. నాకనే చెప్తున్నారా రే ఎప్పటికైనా కానీ సరే ರೀಲ್ ಶೂಟ್ ಎಲ್ಲ ಮುಗಿಸ್ಕೊಂಡು ಇನ್ನ ಸೀದಾ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಲಂಚ್ ಮೀಲ್ ನ ಕಂಪ್ಲೀಟ್ ಮಾಡಿದ್ವಿ. ಲಂಚ್ ಮೀಲ್ ನ ತಿನ್ಕೊಂಡು ನಾವು ಈವ್ನಿಂಗ್ ಜಿಮ್ ಹೋಗೋ ಟೈಮ್ಗೆ ಪ್ರೀ ವರ್ಕೌಟ್ ಕಾಫಿ ರೆಡಿ ಮಾಡ್ಕೊಂಡು ಇನ್ನ ಕುಡಿದು ಬಿಟ್ವಿ. ಇನ್ನ ಸೀದಾ ಜಿಮ್ ಹೋಗ್ತಿದ್ವಿ. ಫುಲ್ ಮಳೆ ಬರ್ತಿದೆ ಆದ್ರೂ ಹಂಗೆ ಜಿಮ್ ಗೆ ಬಂದ್ವಿ. ಬಹಳ ದಿನ ಆದ ನಂತರ ನಾನು ಮತ್ತೆ ಬ್ಲಾಗ್ ಮಾಡ್ತಿದ್ದೀನಿ. ಇಷ್ಟು ದಿನ ಯಾಕಪ್ಪ ಬ್ಲಾಗ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೆ ಗೊತ್ತಿರಬೇಕು, ನಾನು ಇವಾಗ ಕಾಮಿಡಿ ಕಂಟೆಂಟ್ ಮಾಡ್ತಿದ್ದೀನಿ ಡಾರ್ಲಿಂಗ್ ಬನ್ನಿ ಪೇಜ್ ಅಲ್ಲಿ. ನೀವು ಸೊ ಅದಕ್ಕೋಸ್ಕರ ನನ್ಗೆ ಟೈಮ್ ಸಿಗ್ತಾ ಇಲ್ಲ ಬ್ಲಾಗ್ ಮಾಡೋದಕ್ಕೆ, ಅದಕ್ಕೋಸ್ಕರ ಮಾಡಿಲ್ಲ. ಇನ್ನ ಇವತ್ತಿಂದ ಟ್ರೈ ಮಾಡ್ತೀನಿ ಡೈಲಿ ಒಂದು ವ್ಲಾಗ್ ಮಾಡೋದಕ್ಕೆ. ಎಲ್ಲರೂ ಸಪೋರ್ಟ್ ಮಾಡ್ರಿ. ಹಂಗೆ ಒಂದು ನನ್ನ ಡಾರ್ಲಿಂಗ್ ಬನ್ನಿ ಪೇಜ್ ನು ಎಲ್ಲರೂ ಫಾಲೋ ಮಾಡ್ಕರಿ. ಕಾಮಿಡಿ ಕಂಟೆಂಟ್ ಮಾಡ್ತಿರ್ತೀನಿ ಅದರಲ್ಲಿ. ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ನಾ ಸ್ವಲ್ಪ ಬಾಡಿ ಫ್ಲೆಕ್ಸ್ ಮಾಡಿದ್ವಿ. ಅದು ಮಾತ್ರ ಎಲ್ಲಿ ಮಿರರ್ ಸಿಕ್ಕರೆ ಅಲ್ಲಿ ನಾವು ಬಾಡಿ ಫ್ಲೆಕ್ಸ್ ಮಾಡೋದು. ಸೀದಾ ಮನೆಗೆ ಹೋಗಮಂತ ನಾ ಜಿಮ್ ಕೆಳಗೆ ಬಂದು ನೋಡ್ತೀನಿ ಫುಲ್ ಮಳೆ ಬರಕತ್ತದ. ನಮ್ ಜಿಮ್ ಬಾಯ್ಸ್ ಎಲ್ಲ ಇನ್ನ ಹಂಗೆ ನಿಂತ್ಕೊಂಡ್ ಬಿಟ್ಟವ್ರೆ ಮಳೆ ಬರಕತ್ತದ ಅಂತ. ಇನ್ನ ಹೆಂಗೋ ಒಂದು ನಾ ಮನೆ ಕ್ಲೈಮೇಟ್ ಗೆ ಬಿಸಿ ಬಿಸಿ ಮ್ಯಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಮ್ಮನ ಕೈಯಲ್ಲಿ ಮ್ಯಾಗಿ ಮಾಡಿಸ್ಕೊಂಡು ತಿಂದು ½ ವಾಕಿಂಗ್ ಮಾಡಿ ನಾವು ಸೀದಾ ಮನೆಗೆ ಹೋಗ್ಬಿಟ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೆ ಫಾಲೋ ಮಾಡ್ಕೊಂಡು ಇಟ್ಕೋರಿ. ಹಂಗೆ ನನ್ನ ಡಾರ್ಲಿಂಗ್ ಬನ್ನಿ ಪೇಜ್ ನು ಫಾಲೋ ಮಾಡ್ಕೊಂಡು ಇಟ್ಕೋರಿ. ಅದರಲ್ಲಿನೂ ಫನ್ನಿ ಕಾಂಟೆಂಟ್ ಬರ್ತಾ ಇರುತ್ತೆ. ಬಾಯ್.